ಆಶ್ರಮದಲ್ಲಿ ಹೂವಿನ ಗಿಡಗಳಿಗೆ ನೀರನ್ನು ಹಾಕುವುದು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು, ಆಶ್ರಮಕ್ಕೆ ಬರುವ ಅತಿಥಿಗಳಿಗೆ ಉಪಚರಿಸಿ ಆದರ ಸತ್ಕಾರವನ್ನು ಮಾಡಿ ಕಳುಹಿಸುವುದು ಇದು ಶಕುಂತಲೆಯ ದಿನನಿತ್ಯದ ಕೆಲಸವಾಗಿತ್ತು. ಒಂದು ದಿನ ಕಣ್ವ ಮಹರ್ಷಿಗಳು ಶಕುಂತಲೆಯನ್ನು ಕರೆದು, ಮಗಳೇ, ನಾನು ಇಂದ್ರಲೋಕಕ್ಕೆ ಹೋಗಿ ಬರುತ್ತೇನೆ. ನಾನು ಬರುವವರೆಗೆ ನೀನು ಆಶ್ರಮದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು. ಆಶ್ರಮದಲ್ಲಿರುವ ಹೂವಿನ ಗಿಡಗಳಿಗೆ ನೀರೆರೆದು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ, ಆಶ್ರಮಕ್ಕೆ ಬರುವ ಅತಿಥಿಗಳಿಗೆ ಆದರ ಸತ್ಕಾರವನ್ನು ನೀಡಿ ಉಪಚರಿಸಿ ಕಳುಹಿಸಿಕೊಡಬೇಕೆಂದು ಕಣ್ಣು ಮಹರ್ಷಿಗಳು ನುಡಿದರು. ನೀವೇನು ಚಿಂತಿಸದಿರಿ ಅಪ್ಪ, ನಾನು ಆಶ್ರಮದ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುತ್ತೇನೆ. ನನ್ನ ಜೊತೆ ನನ್ನ ಸಖಿಯರು ಕೂಡ ಇದ್ದಾರಲ್ಲವೇ, ಆದ್ದರಿಂದ ನನಗೇನು ತೊಂದರೆಯಾಗುವುದಿಲ್ಲ. ನೀವೇನು ಚಿಂತಿಸದಿರಿ, ಹೋಗಿ ಬನ್ನಿ ಎಂದು ಶಕುಂತಲೆಯು ನುಡಿದಳು. ಒಂದು ದಿನ ಶಕುಂತಲೆಯು ಹೂತೋಟದಲ್ಲಿ ಗಿಡಗಳಿಗೆ ನೀರನ್ನು ಹನಿಸುತ್ತಿದ್ದಾಗ ಬಾಣವೊಂದು ಬಂದು ಅಲ್ಲಿಯೇ ಓಡಾಡುತ್ತಿದ್ದ ಜಿಂಕೆ ಮರಿಯ ಕಾಲಿಗೆ ತಾಗಿತು. ಆ ಜಿಂಕೆ ಮರಿಯು ನೋವಿನಿಂದ ವಿಲವಿಲ ಒದ್ದಾಡತೊಡಗಿತು. ಯಾರು ಈ ಕೆಲಸವನ್ನು ಮಾಡಿದ್ದು ಎಂದು ಶಕುಂತಲೆಯು ಜಿಂಕೆಯ ಪಕ್ಕಕ್ಕೆ ಓಡಿ ಬಂದಳು. ಕುದುರೆಯಿಂದ ಸುಂದರವಾದ ಯುವಕನೊಬ್ಬನು ಇಳಿದು ಆಶ್ರಮವನ್ನು ಪ್ರವೇಶಿಸಿದನು. ಇಷ್ಟು ಸುಂದರವಾದ ಆಶ್ರಮ, ಈ ಬೇಸಿಗೆಯಲ್ಲಿಯೂ ಗಿಡಗಳು ಈ ರೀತಿ ಹಸುರಸುರಾಗಿ ಹೂವು ಹಣ್ಣುಗಳಿಂದ ತುಂಬಿಕೊಂಡಿದೆಯಲ್ಲವೇ ಎಂದು ಆಶ್ಚರ್ಯಪಟ್ಟನು. ಆಶ್ರಮದ ಒಳಗೆ ಬರುತ್ತಿದ್ದಂತೆಯೇ ಶಕುಂತಲೆಯು, ಆಶ್ರಮದ ಪ್ರಾಣಿ ಪಕ್ಷಿಗಳಿಗೆ ಹಾನಿಯನ್ನು ಉಂಟು ಮಾಡಬಾರದೆಂದು ನಿಮಗೆ ತಿಳಿದಿಲ್ಲವೇ? ಯಾರು ನೀವು ಎಂದು ಪ್ರಶ್ನಿಸಿದಳು.